ಪ್ರತಿಪಾದನೆ ಮಾಡ್ತಾ ಇದ್ದೀರಾ ಸರ್, ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ? ಖಂಡಿತ ಕೂಡ ವಿಶ್ವಾಸ ಇದೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಎಮ್ಮೆಲ್ಯೇ ಗೆಲ್ಲಬೇಕಾದ್ರೆ ನಿರ್ಣಾಯಕ ಪಾತ್ರ ಬಲಗೈ ಸಮುದಾಯ ಇತ್ತು. ಹೀಗಾಗಿ ಇವತ್ತು ಎಲ್ಲ ಶಾಸಕರು ಕೂಡ ಜಿಲ್ಲೆಯ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದು ನಮ್ಮ ಜಿಲ್ಲೆಯವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕನ್ನೋ ಒಂದು ಪ್ರತಿಪಾದನೆಯನ್ನು ನಾವೆಲ್ಲ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ ನಾವೆಲ್ಲರೂ ಕೂಡ ಮನವಿ ಮಾಡಿದ್ದೇವೆ. ನಮ್ಮ ಜಿಲ್ಲೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ, ಹೀಗಾಗಿ ಮುಂದೆ 2028ರ ಚುನಾವಣೆಯಲ್ಲಿ 6 ಸೀಟ್ ಗೆಲ್ಲಬೇಕು ಅಂದರೆ ಜಿಲ್ಲೆಗೆ ಅವಕಾಶ ಮಾಡಿಕೊಡೋ ಮಾತನ್ನು ಹೇಳಿದ್ದೇವೆ. ಬಹುಶಃ ಮಾಡಿಕೊಡ್ತಾ ಇರೋ ವಿಶ್ವಾಸ ನಮಗಿದೆ. ಪ್ರತಿಪಾದನೆ ಮಾಡ್ತಾ ಇದ್ದೀರಾ ಸರ್, ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ? ಖಂಡಿತ ಕೂಡ ವಿಶ್ವಾಸ ಇದೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಎಮ್ಮೆಲ್ಯೇ ಗೆಲ್ಲಬೇಕಾದ್ರೆ ನಿರ್ಣಾಯಕ ಪಾತ್ರ ಬಲಗೈ ಸಮುದಾಯ ಇತ್ತು. ಹೀಗಾಗಿ ಇವತ್ತು ಎಲ್ಲ ಶಾಸಕರು ಕೂಡ ಜಿಲ್ಲೆಯ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದು ನಮ್ಮ ಜಿಲ್ಲೆಯವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕನ್ನೋ ಒಂದು ಪ್ರತಿಪಾದನೆಯನ್ನು ನಾವೆಲ್ಲ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ ನಾವೆಲ್ಲರೂ ಕೂಡ ಮನವಿ ಮಾಡಿದ್ದೇವೆ. ನಮ್ಮ ಜಿಲ್ಲೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ, ಹೀಗಾಗಿ ಮುಂದೆ 2028ರ ಚುನಾವಣೆಯಲ್ಲಿ 6 ಸೀಟ್ ಗೆಲ್ಲಬೇಕು ಅಂದರೆ ಜಿಲ್ಲೆಗೆ ಅವಕಾಶ ಮಾಡಿಕೊಡೋ ಮಾತನ್ನು ಹೇಳಿದ್ದೇವೆ. ಬಹುಶಃ ಮಾಡಿಕೊಡ್ತಾ ಇರೋ ವಿಶ್ವಾಸ ನಮಗಿದೆ. ಪ್ರತಿಪಾದನೆ ಮಾಡ್ತಾ ಇದ್ದೀರಾ ಸರ್, ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ? ಖಂಡಿತ ಕೂಡ ವಿಶ್ವಾಸ ಇದೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಎಮ್ಮೆಲ್ಯೇ ಗೆಲ್ಲಬೇಕಾದ್ರೆ ನಿರ್ಣಾಯಕ ಪಾತ್ರ ಬಲಗೈ ಸಮುದಾಯ ಇತ್ತು. ಹೀಗಾಗಿ ಇವತ್ತು ಎಲ್ಲ ಶಾಸಕರು ಕೂಡ ಜಿಲ್ಲೆಯ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದು ನಮ್ಮ ಜಿಲ್ಲೆಯವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕನ್ನೋ ಒಂದು ಪ್ರತಿಪಾದನೆಯನ್ನು ನಾವೆಲ್ಲ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ ನಾವೆಲ್ಲರೂ ಕೂಡ ಮನವಿ ಮಾಡಿದ್ದೇವೆ. ನಮ್ಮ ಜಿಲ್ಲೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ, ಹೀಗಾಗಿ ಮುಂದೆ 2028ರ ಚುನಾವಣೆಯಲ್ಲಿ 6 ಸೀಟ್ ಗೆಲ್ಲಬೇಕು ಅಂದರೆ ಜಿಲ್ಲೆಗೆ ಅವಕಾಶ ಮಾಡಿಕೊಡೋ ಮಾತನ್ನು ಹೇಳಿದ್ದೇವೆ. ಬಹುಶಃ ಮಾಡಿಕೊಡ್ತಾ ಇರೋ ವಿಶ್ವಾಸ ನಮಗಿದೆ.